ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಜೊತೆಗೆ ಮಸಾಲೆ ಎಲ್ಲ ರೆಡಿ ಆಗ್ತಾ ಇದೆ. ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಜೊತೆಗೆ ಮೊಟ್ಟೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಸಖತ್ತಾಗಿ ರೆಡಿಯಾಗಿದೆ. ಇನ್ನೇನು ಹಾಕೊಂಡು ಬಾರಿಸ್ತಾ ಇರೋದು. ಆಹಾ, ಓಹೋ, ಚಿಕನ್ ತಿಂತಾ ಇರೋದೆ. ಆಹಾ, ಭಾನುವಾರದ ವಿಶೇಷ ಬಾರಿಸ್ತಾ ಇರೋದೆ, ಹಾಕೊಂಡು ತಿಂತಾ ಇರೋದೆ. ರಾಗಿ ಮುದ್ದೆ, ಚಿಕನ್ ಸಾಂಬಾರು ಅಂದರೆ ಚಾಪ್ಸು, ಜೊತೆಗೊಂದು ಕೋಳಿ ಮೊಟ್ಟೆ ತಿಂತಾ ಇದ್ರೆ ಭಾಳ ಅದ್ಭುತವಾಗಿರುತ್ತೆ, ಚೆನ್ನಾಗಿರ್ತದೆ. ಏನಂತೀರ? ತುಂಬ ಚೆನ್ನಾಗಿರ್ತದೆ. ಏನೂ ಮಾಡೋಕ್ಕಾಗಿಲ್ಲ, ಅವಾಗ ತಿಂತಾ ಇರಬೇಕು, ಉಣ್ತಾ ಇರಬೇಕು ಅನ್ನಿಸ್ತದೆ. ಭಾನುವಾರ ಬೇರೆ ಅಲ್ವಾ, ಹಂಗಾಗಿ ತಿಂತಾ ಇದ್ದೀನಿ. ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ನಲಿವಿರಲಿ, ಇನ್ನೊಂದೇ ಇರಲಿ, ತಿನ್ನಬೇಕು, ಉಣಬೇಕು, ಏನು ಮಾಡೋಕ್ಕಾಗಲ್ಲ. ಜೊತೆಗೆ ಮೊಟ್ಟೆ, ಅದನ್ನು ಕೂಡ ತಿಂತೀನಿ. ಕೆಲವರು ನನ್ನ ಸ್ನೇಹಿತರು ಒಂದು ಮಾತು ಹೇಳ್ತಾರೆ, ಸುಂದರಣ್ಣವರೇ, ಅಪ್ಪಾಜಿ ಸುಂದರ್, ಮೈಸೂರು ಸುಂದರ್, ನೀವು ಯಾವಾಗಲೂ ಚಿಕನ್ ಮಟನ್ನು ತಿಂತಾ ಇರೋದನ್ನ ವಿಡಿಯೋನ ಹಾಕಿ ಅಂತ. ಅವ್ರಿಗಿಷ್ಟ, ಹಾಗಾಗಿ ನನಗೂ ಇಷ್ಟನೇ, ಹಾಕ್ತೀನಿ. ಒಳ್ಳೆ ಏನಪ್ಪ ಯಾವಾಗಲೂ ಹಿಟ್ಟೆ ಉಣ್ತಾ ಇರ್ತಾನೆ ಅಂತ ಅನ್ಕೋಬೋದು. ಹಿಟ್ಟು ತುಂಬ ಇಷ್ಟ ಕಣ್ರೆ, ಊಟ ಮಾಡ್ತಾನೆ ಇರ್ತೀನಿ. ಅನ್ನ ಏನು ಯಾವಾಗಲೂ ತಿಂತಾ ಇರ್ತೀವಿ, ಆದರೆ ಅನ್ನಕ್ಕಿಂತ ಹೆಚ್ಚಾಗಿ ಒಳ್ಳೆಯದು ಆರೋಗ್ಯಕ್ಕೆ ಹಿಟ್ಟು. ಹಾಗಾಗಿ ನೀರಿಗಾದರೆ ಈ ಚಿಕನು ತಿನ್ನದೆ ನನ್ನದಂತೂ ಆಸದೆ. ಭಾನುವಾರದ ವಿಶೇಷ ಚಿಕನ್ ರೆಡಿ ಆಗ್ತಾ ಇದೆ, ಮಾಡ್ಕೊಂಡು ತಿಂತಾ ಇರೋದೆ. ಚಿಕನ್ ಜೊತೆಗೆ ಮೊಟ್ಟೆ ಇದ್ರೆ ತುಂಬಾ ಚೆಂದ. ಜೊತೆಗೆ ಸ್ವಲ್ಪ ಸಾಂಬಾರು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ಚೆಂದ. ಟೇಸ್ಟ್ ಆಗುತ್ತೆ, ಸೂಪರ್. ವಾಹ್. ಜೀವನದಲ್ಲಿ ಎಲ್ಲ ರೈಟ್ ನೋಡ್ಕೊಂಡು ಉಣ್ದೆ ತಿಂದೆ ಇರೋಕ್ಕಾಗೋದಿಲ್ಲ. ಆದಷ್ಟು ಪ್ರಯತ್ನ ಪಟ್ಟು ತಿಂತಾ ಇರಬೇಕು, ಉಣ್ತಾ ಇರಬೇಕಷ್ಟೆ. ನಾನ್ ವೆಜ್ ಪ್ರಿಯರು ತಿನ್ನಿ, ಇಷ್ಟ ಇಲ್ಲದವರು ತಿನ್ನಕ್ಕೆ ಹೋಗಬೇಡಿ. ಯಾಕಂದರೆ ಮೊದಲೇ ಹೇಳ್ತಾರೆ, ಊಟ ಸ್ವಇಚ್ಛೆ, ನೋಟ ಪರರಿಚ್ಛೆ ಅಲ್ವಾ? ಅದಕ್ಕೆ ನನಗೆ ಸ್ವಇಚ್ಛೆ, ನಾನು ತಿಂತೀನಿ. ನಿಮ್ಮ ನೋಟ, ನಿಮ್ಮ ಇಚ್ಛೆ ಆದರೆ ಏನು ತಲೆ ಕೆಡಿಸೋಕ್ಕೆ ನಾವು ಹೋಗಲ್ಲ. ತಿಂತಾನೇ ಇರ್ತೀನಿ.